ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಫೇಮಸ್ ಸಂಗೀತಗಾರ್ತಿ ನಮ್ಮ ಜೊತೆ ಇದ್ದಾರೆ, ಸಂಗೀತ ಕಟ್ಟಿ ಅವರು. ಅವ್ರ ಜೊತೆ ಮಾತಾಡೋಣ ಬನ್ನಿ ಮತ್ತಷ್ಟು. ಸೊ ಮೇಡಮ್, ನೀವು ಹೇಳ್ತಾ ಇದ್ರಿ ಕದ್ದು ಮುಚ್ಚಿ ಫೋನ್ ಮಾಡೋದು ಅಥವಾ ಹೆಂಗೆ ಫೋನ್ ಮಾಡೋದು ಅಂತ. ಒಟ್ಟು ಅಂದರೆ ಯಜಮಾನ್ ಜೊತೆ ಮಾತಾಡೋದು ಒಂದು ಕುತೂಹಲ ಇದ್ದೇ ಇರುತ್ತೆ. ಆ ಟೈಮಲ್ಲಿ ತಿಳ್ಕೊಬೇಕು ಜೀವನ ಸಂಗಾತಿನ ಅನ್ನೋದು. ಸೊ ಹೆಂಗೆ ಫೋನ್ ಟ್ರೈ ಮಾಡಿ ಎಷ್ಟು ಮಾತಾಡ್ತಿದ್ರಿ ದಿನಕ್ಕೆ, ಎಷ್ಟೊತ್ತು ಕಳಿತಿದ್ರಿ? ನಾನೇ ಒಂದು ಪರಿಚಯ ಅಂದರೆ ಈ ವ್ಯಕ್ತಿ ಜೊತೆ ಮದುವೆ ಆಗೋದಿದೆಯಲ್ಲಪ್ಪ, ಆಮೇಲೆ ಸ್ವಲ್ಪ ಮ್ಯೂಸಿಕ್ಕು ಇಂಟ್ರೆಸ್ಟ್ ಇದೆ. ಹೆಚ್ಚು ನಾವು ಅಂದರೆ ನೋಡಿಸೋ ಶಾಸ್ತ್ರ ಇತ್ತಲ್ಲ, ಹೆಣ್ಣು ತೋರಿಸೋ ಶಾಸ್ತ್ರ, ಆ ಟೈಮಿಗೆ ಹೆಚ್ಚು ನಾವು ಮಾತಾಡಲಿಲ್ಲ. ಯಾಕೆಂದರೆ ನಾವು ಇಮಿಡಿಯೇಟ್ಲಿ ಹೊರಡಬೇಕಿತ್ತು, ಮಾತಾಡಲಿಲ್ಲ. ಮಾತಾಡಿ ಆದಮೇಲೆ ಇನ್ನು ಮದುವೆ ಸ್ವಲ್ಪ ದಿವಸ ಮುಂಚೆ ಅಂದರೆ ಎಂಗೇಜ್ಮೆಂಟ್ ಟೈಮಿಗೆ ಭೇಟಿ ಮಾಡಿದ್ದು. ಎಂಗೇಜ್ಮೆಂಟ್ ಆದಮೇಲೆ ಮದುವೆ ಇನ್ನು ಸ್ವಲ್ಪ ದಿವಸ ಇಂದಾಗ ಬೆಂಗಳೂರಿಗೆ ನಾನು ನಾಗಮಂಡಲ 100ನೇ ದಿನ ಚಿತ್ರದ ಒಂದು ಸಮಾರಂಭ ಇತ್ತು. ಆವಾಗ ಬಂದಾಗ ಎಲ್ಲ ಮದುವೆ ಕಾರ್ಡೆಲ್ಲ ಹಂಚಿದ್ದು ಒಂದು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಬರಬೇಕು ಅಂಥೇಳಿ. ಆ ಟೈಮಿಗೆ ಸುಮಾರು ಜನಕ್ಕೆಲ್ಲ ಇನ್ವೈಟ್ ಮಾಡಿದ್ವಿ. ಅರವಿಂದ್ ಸ್ಟುಡಿಯೋಗೆ ಹೋದಾಗ ಕೆಲವರು ಸಿಕ್ಕಿದ್ರು. ಆ ಥರ ಆ ಇಬ್ಬರು ಒಟ್ಟಿಗೆ ಇನ್ವಿಟೇಷನ್ ನಮ್ಮ ಮದುವೆಗೆ ಕೊಟ್ಟಿದ್ದು ಜ್ಞಾಪಕ ಇದೆ ನನಗೆ. ಸೊ ನಾವು ಬೇರೆ ಬೇರೆ ಫ್ಯಾಮಿಲಿಯವರು, ಬೇರೆ ಬೇರೆ ಊರಿನವರು ಆದ್ರೂ ಕೂಡ ಬೆಂಗಳೂರಿನಲ್ಲಿರೋ ನಮ್ಮ ಫೀಲ್ಡಲ್ಲಿ ಏನು ಗಣ್ಯರಿದ್ದಾರೆ, ಅಣ್ಣವ್ರು, ಅಪ್ಪಾಜಿ ರಾಜ್ಕುಮಾರ್ ಅವ್ರ ಫ್ಯಾಮಿಲಿಗೆ ಸೇರ್ಕೊಂಡು ಹೇಳ್ತಾ ಇದ್ದೀನಿ, ಎಲ್ರಿಗೂ ನಾವಿಬ್ಬರು ಹೋಗಿ ಮದುವೆಗೆ ಮುಂಚೆ ಮದುವೆಗೆ ಕರೆದಿದ್ವಿ. ಆ್ಯಕ್ಚುಲಿ ನಾಗಾಭರಣ ಸರ್ ನಮ್ಗೆ ತಮಾಷೆ ಮಾಡಿದ್ರೆ, ಏನು ಲವ್ ಮ್ಯಾರೇಜಾ ಅಂತ ಕೇಳಿದ್ರು. ಸರಿ, ಇಲ್ಲ ಸರ್ ಪಕ್ಕಾ ಅರೇಂಜ್ಡು ಅಂತಂದರೆ, ಏನಿಬ್ರು ಬಂದುಬಿಟ್ಟಿದ್ದೀರಾ ಕರೆಯೋಕ್ಕೆ ಅಂತಂದರು. ಹೀಗೆ ಆ ಥರ ಕೆಲವರು ಒಂದು ಡೆಸ್ಟಿನ್ಡ್ ಹಂಗಿರುತ್ತೆ, ಈ ಮೇಡ್ ಫಾರ್ ಈಚ್ ಅದರ್. ಈಗ ಏನೇ ಆದ್ರೂ ಇಂಥವ್ರನ್ನೇ ನೀವು ಮದುವೆ ಆಗಬೇಕು ಅಂತ ಡೆಸ್ಟಿನಿ ಬರೆದ್ಬಿಟ್ರೆ. ಹಾಗಾಗಿ ಅದನ್ನು ತಪ್ಸೋಕ್ಕಾಗಲ್ಲ. ಬಟ್ ಅವ್ರ ಜೊತೆ ಮುಖಾಮುಖಿ ಮಾತಾಡಿದ್ದೀರಾ ತುಂಬ? ಅಂದರೆ ನೀವು ಹೇಳಿದ್ರೆ ಮಾತಾಡೇ ಇಲ್ಲ, ಕಡಿಮೆ ಅಂತ. ಭಾಳ ಮನೇಲಿ ಮೊದಲನೇ ಮದುವೆ, ದೊಡ್ಡ ಮಗಳು ಬೇರೆ, ಫಸ್ಟ್ ಟೈಮ್ ಮಗಳನ್ನ ಮದುವೆ ಮಾಡಿ ಕಳಿಸ್ಬೇಕಾದ್ರೆ ಅಪ್ಪ ಅಮ್ಮಗೆ ಅದೊಂದು ಇದೇ ಇರುತ್ತೆ, ಮಗಳು ಒಳ್ಳೆ ಮನೆ ಸೇರ್ತಿದ್ದಾಳೆ ಅನ್ನೋ ಖುಷಿ ಇರುತ್ತೆ, ಅದ್ರ ಜೊತೆಗೆ ದುಃಖನೇ ಇರುತ್ತೆ, ಮಗಳು ಬಿಟ್ಟು ಹೋಗ್ತಾಳಲ್ಲ ಅಂತ. ಆದ್ರೆ ಅವ್ರ ದುಃಖನೇ ಎಕ್ಸ್ಪ್ರೆಸ್ ಮಾಡಲಿಲ್ಲ ಗೊತ್ತಾ. ಎಲ್ಲಿ ಮದುವೆಗಿಲ್ಲ ಅಂದ್ಬಿಡ್ತಾಳೆ, ಮೊದಲೇ ಕಷ್ಟಪಟ್ಟು ಕಷ್ಟ ಆಗಿದೆ, ಇಲ್ಲ ಅಂದ್ಬಿಟ್ರೆ ಮತ್ತೆ ನಮ್ಗೆ ಭಾಳ ಕಷ್ಟ ಆಗುತ್ತೆ ಅಂತ. ಯಾಕಂದ್ರೆ ನನ್ನ ಹಠ ಅವ್ರಿಗೆ ಗೊತ್ತು, ನಾನು ಒಂದು ಹಿಡಿದೆ ಅಂದರೆ ಅದು ಬಿಡಲ್ಲ. ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗೇ ಅಳಕಿತ್ತು ಅವ್ರಿಗೆ. ಬಟ್ ಮೆಂಟಲಿ, ಮಾರಲಿ ಅಥವಾ ಮಾನಸಿಕವಾಗಿ ನಮ್ಮ ತಂದೆ ತುಂಬ ನಂಬ್ಕೊಂಡು. ಯಾಕೆಂದರೆ ವಾಟ್ ಎವರ್ ಸಂಗೀತ ಕಟ್ಟಿ ಇಸ್ ಟುಡೇ ಇಸ್ ಬಿಕಾಸ್ ಆಫ್ ಮೈ ಫಾದರ್. ಸಂಗೀತ ಕಟ್ಟಿ ಸೃಷ್ಟಿಯಿಂದ ಹಿಡ್ಕೊಂಡು ಒಬ್ಬ ಗಾಯಕಿಯಾಗಿ, ಒಬ್ಬ ಸಂಗೀತಗಾರ್ತಿಯಾಗಿ ಆ ಒಂದು ಬೆಳೆಸಿ ಅದಕ್ಕೆ ಪೋಷಿಸಿದವರೇ ನಮ್ಮಪ್ಪ, ನಮ್ಮ ತಂದೆ. ಸೊ ಅವರಿಗೆ ತುಂಬ ಜನ ನನಗೆ ಧಾರವಾಡದವ್ರು, ನಮ್ಮ ಫ್ರೆಂಡ್ಸ್ ಸರ್ಕಲ್ನವರು, ಅವರ ಕೊಲೀಗ್ಸ್ ಅವರೆಲ್ಲ ಹೇಳೋ ಪ್ರಕಾರ ತುಂಬ ಫೀಲ್ ಆಗಿದ್ದು ನಮ್ಮ ಡ್ಯಾಡಿಗೆ. ಅಮ್ಮನಿಗೆ ಅಫ್ಕೋರ್ಸ್ ಮಗಳು ಮದುವೆ, ಇನ್ನೊಂದು ಮಗಳು, ಅವಳಿಗೆ ನನ್ನ ಮದುವೆಗಿಂತ ಇನ್ನೊಂದು ಮಗಳ ಮದುವೆಗೆ ತುಂಬ ಜನ ಕೇಳ್ತಾಯಿದ್ರು ಬಂದು, ಅವಳಿಗಿಂತ ಮುಂಚೆ ಇವಳು ಮದುವೆ ಮಾಡಲೇಬೇಕು ಅನ್ನೋದೊಂದು ಉದ್ದೇಶ ಇತ್ತು. ಸೊ ಆ್ಯಕ್ಚುಲಿ ಮಾರಲಿ ಒಂಥರ ಅವ್ರದ್ದು ಇದನ್ನು ಡೌನ್ ಆಗಿದ್ದು ಅಂದರೆ ಮಾನಸಿಕವಾಗಿ ನಮ್ಮ ತಂದೆ ತುಂಬಾ ನೊಂದ್ಕೊಂಡ್ರು. ಅಂದರೆ ಹಿ ರಿಯಲಿ ಮಿಸ್ಡ್ ಮೀ. ನನಗೂ ಹಾಗೆ ಅನ್ನಿಸ್ತು. ಬಟ್ ನನಗೇನು ಅಂತಂದರೆ, ನಾನು ಯಾವಾಗಲೂ ಓಡಾಡಿಕೊಂಡು ಕರಿಯರು, ಗುರುಗಳು, ಪ್ರೋಗ್ರಾಮ್ಗಳು ಅಂತ ಬಿಟ್ಟಿದ್ದ ಅಭ್ಯಾಸ ಇತ್ತು. ಬಟ್ ಸ್ಟಿಲ್ ಫಾದರ್ ವಾಸ್ ವಿತ್ ಮೀ ಆಲ್ವೇಸ್. ನಮ್ಮ ತಂದೆ ಯಾವಾಗಲೂ ನನ್ನ ಕಾರ್ಯಕ್ರಮಕ್ಕೆ ಅಕಂಪನಿ ಮಾಡೋರು. ರೆಕಾರ್ಡಿಂಗಿಗೆ ಮಡ್ರಾಸ್ ಎಲ್ಲ ಹೋಗ್ತಾ ಇದ್ವಿ ಅವಾಗ. ಬರೋರು, ಕಾಲೇಜಿಗೆ ರಜೆ ಹಾಕ್ಬಿಟ್ಟು ಅವರೇ ಕರ್ಕೊಂಡು ಹೋಗಿ, ಅವರೇ ನಿಂತು ಎಲ್ಲ ಇದು ಆಗೋವರೆಗೂ. ಸೊ ಹಿ ವಾಸ್ ಮೈ ಫಾದರ್, ಗಾಡ್ ಫಾದರ್, ಎವ್ರಿಥಿಂಗ್. ಸೊ ಬಟ್ ಮದುವೆ ಆದಮೇಲೆ ಏನಾಯಿತು, ಅವರು ಒಂಥರ ನಾವು ನಿಮ್ಗೆ ಒಪ್ಪಿಸ್ಬಿಟ್ವಿ ಅನ್ನೋ ಥರ ನಮ್ಮ ಯಜಮಾನ್ರಿಗೆ ಒಪ್ಪಿಸ್ಬಿಟ್ವಿ. ರಿಯಲ್ ಸೆನ್ಸಲ್ಲಿ ನಮ್ಮನ್ನು ಬೇರೆಯವ್ರಿಗೆ ಒಪ್ಪಿಸಿ ಆ ಥರ ಅನ್ನಿಸ್ತು ನನಗೆ. ಬಟ್ ಹತ್ರ ಅಂತ ನೀವು ಆ್ಯಕ್ಚುಲಿ ಅಲ್ಲಿವರೆಗೂ ನಾನು ಮದುವೆ ಮಂಟಪದಲ್ಲಿ, ಮಂತ್ರಾಲಯದಲ್ಲಿ ಬ್ಯಾಕ್ ಟು ಬ್ಯಾಕ್ ರಿಚುವಲ್ಸ್ ನಡೀತಾನೆ ಇತ್ತು. ಅಲ್ಲಿ ಯಾವುದಕ್ಕೂ ಅವಕಾಶ ಇರಲಿಲ್ಲ. ಆದ ತಕ್ಷಣ ದಿಬ್ಬಣ್ಣ ಧಾರವಾಡಕ್ಕೆ ಬರಬೇಕಿತ್ತು, ನೆಕ್ಸ್ಟ್ ಡೇನೇ ರಿಸೆಪ್ಷನ್. ಹೌದು. ಸೊ ಇದೇ ವಾಸ್ ನೋ ಟೈಮ್. ಬೆಂಗಳೂರು ಅದಾದಮೇಲೆ ವೆರಿ ನೆಕ್ಸ್ಟ್ ಡೇ ಬೆಂಗಳೂರು ರಿಸೆಪ್ಷನ್. ಆ ಬೆಂಗಳೂರಿನಲ್ಲಿ ಇಲ್ಲಿ ಶಿವಾನಂದ ಸರ್ಕಲ್, ಗುರುರಾಜ್ ಕಲ್ಯಾಣ ಮಂಟಪದಲ್ಲಿ ಎಲ್ಲ ದೊಡ್ಡವರೆಲ್ಲ ಅಟೆಂಡ್ ಆದರು. ಅದರಲ್ಲೂ ಅದು ಮುಗಿದು ಕೊನೆಗೆ ನಮ್ಗೆ ಊಟ ಆಗಿ ಹೊರಗಡೆ ಬರೋವರೆಗೂ ನಮ್ಗೆ ಅದು ಇದಿರಲಿಲ್ಲ ಸೀರಿಯಸ್ನೆಸ್. ಇನ್ನೇನು ಮುಗಿದ ತಕ್ಷಣ ನಮ್ಮ ಅಪ್ಪ ಅಮ್ಮ ವಾಪಸ್ ನಮ್ಮ ಮನೆಗೆ ಬರಲೇ ಇಲ್ಲ. ಅಲ್ಲಿಂದನೇ ಬಸ್ಸು ಬುಕ್ ಮಾಡಿಸಿದ್ವಿ, ಬಸ್ ಮಾಡ್ಕೊಂಬಂದಿದ್ದು ಏನು ಸಮಥಿಂಗ್. ನಾವು ಹೊರಡಬೇಕಾಗುತ್ತೆ. ತಕ್ಷಣ ಶಿವಾನಂದ ಸರ್ಕಲ್ ಕಲ್ಯಾಣ ಮಂಟಪ, ಅದು ಗುರುರಾಜ ಕಲ್ಯಾಣ ಮಂಟಪದಿಂದನೇ ಹೊರಟ್ಬಿಟ್ರು. ಆವಾಗ ನನಗೆ ತುಂಬ ಆವಾಗ ತಡ್ಕೊಳಕ್ಕಾಗಲ್ಲ. ಐ ವಾಸ್ ಆಲ್ ಅಲೋನ್. ನನ್ನ ಜೊತೆಗೆ ಯಾರೂ ಬರಲಿಲ್ಲ. ಮದುಮಗಳ ಜೊತೆ ಯಾರು ಬರಲಿಲ್ಲ ಅಲ್ಲ, ಒಬ್ರು ಯಾರು ಬರ್ತಾರೆ.
ಸೊ ಕೆಲವೊಂದು ನಾನು ಅದೇನೋ ಅನ್ನೋಯಿಂಗ್ಲಿನೋ ಅವ್ರು ಮಿಸ್ ಮಾಡಿದ್ರು ನಾನು ಮಿಸ್ ಮಾಡ್ಕೊಂಡು ಐ ವಾಸ್ ನಾಟ್ ದಟ್ ವೆರಿ ಲಕ್ಕಿ ಅಂತ ಕೆಲವು ಟೈಮಿಗೆ ಅನಿಸ್ತು. ಬಟ್ ಥಿಂಗ್ಸ್ ಅವ್ರಿಗೂ ಏನು ಟೆನ್ಷನ್ ಇರುತ್ತೋ ಕೆಲವೊಂದು ಯು ಕಾಂಟ್ ಹೆಲ್ಪ್. ನಾನು ನಮ್ಮಮ್ಮಂಗೆ ಕೇಳಿದೆ, ನಾನು ಮದುವೆ ಮಂಟಪದಿಂದ ಹೊರಗಡೆ ಬಂದ್ವಿ, ಗುರುರಾಜ್ ಕಲ್ಯಾಣ ಮಂಟಪದಿಂದ ಎಲ್ಲ ಹೊರಟಾಗಿತ್ತು, ರಾತ್ರಿ 11 ಗಂಟೆ ಏನೋ ಆಗ್ತಾಯಿತ್ತು, 10:30. ಏನು ಈಗ ಯಾಕೆ ಹೋಗ್ತೀಯಮ್ಮ, ಹೋಗ್ಬೇಕಲ್ಲವ ಊರಿಗೆ ಅಂತಂದು. ಆಮೇಲೆ ಅಲ್ಲ ಮತ್ತು ನನ್ನ ಜೊತೆ ಯಾರು ಬರೋದೇನು ಇಲ್ಲ, ನಮ್ಗೆ ಹೆಂಗೆ ಬರ್ಲಿಕ್ಕೆ ಆಗ್ತದೆ, ನಮ್ಗೆ ಬರ್ಲಿಕ್ಕೆ ಆಗೋದಿಲ್ಲ, ರಜೆ ಇಲ್ಲ, ನಾಳೆ ಇದು ಹೋಗಬೇಕು ಹಾಗೆ. ದಿ ಲೆಫ್ಟ್. ಅಟ್ ದಟ್ ಮೂಮೆಂಟ್ ಐ ಫೆಲ್ಟ್ ದಟ್ ದೇ ಶುಡ್ ಹ್ಯಾವ್ ಬೀನ್ ಹಿಯರ್. ಅಬ್ಬಾ ಇವಳು ಮದುವೆ ಆಯ್ತಲ್ಲ ಅಂತ ಅವಾಗ ಅನ್ನಿಸ್ತು. ಟೀಕೆ ನಾನು ಸ್ವಲ್ಪ ಬ್ರಾಡರ್ ಔಟ್ಲುಕ್ಕಿಂದ ಯೋಚನೆ ಮಾಡ್ತೀನಿ, ಇಲ್ಲಾಂದರೆ ಬೆಳೆಯೋಕೆ ಗಟ್ಟಿ ಮನಸ್ಸು. ಮತ್ತೆ ಆಮೇಲೆ ನೀವು ಹೇಳಿದ್ರಿ ತುಂಬ ಗಟ್ಟಿ, ದೂರ ಎಲ್ಲ ಹೋಗಿ ನೀವು ಇದು ಬಂದ್ರಿ, ಸೊ ನಿಮ್ಗೇನೋ ಅಷ್ಟು ತುಂಬ ಏನಿದೆ ಅನಿಸಲಿಲ್ಲ ಹಾಗಾದ್ರೆ. ಬಟ್ ಎಸ್ ಐ ಆಮ್ ಹ್ಯಾಪಿ, ನನಗೆ ಒಳ್ಳೆ ಎನ್ಕರೇಜಿಂಗ್ ಹಸ್ಬೆಂಡ್ ಸಿಕ್ಕಿದ್ದಾರೆ. ಓಕೆ, ಖುಷಿಯಾಗಿದ್ದೀರಾ ತುಂಬ. ಅಂದರೆ ನಿಮ್ಮ ಒಂದು ಮದುವೆಯ ನೆನಪುಗಳನ್ನು ಹಂಚಿಕೊಂಡ್ರಿ. ಇದೇ ಖುಷಿಗೆ ನಿಮಗೆ ತುಂಬ ಇಷ್ಟ ಆಗಿರೋ ಒಂದು ಹಾಡು, ಒಂದೆರಡು ಲೈನ್. ಯಾಕಂದರೆ ನಾವು ಸಂಗೀತಗಾರ್ತಿ ಹಾಡುಗಾರ್ತಿ ಮುಂದೆ ಕೂತಿದ್ದೀವಿ, ಸುಮ್ಮನೆ ಹಿಂಗೆ ಮುಗಿಸ್ಬಿಟ್ರೆ ನಮ್ಮ ವ್ಯೂವರ್ಸಿಗೆ ಬೇಜಾರಾಗ್ಬಿಡುತ್ತೆ. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ, ಕಷ್ಟಗಳೆಲ್ಲವ ಪರಿಹರಿಸುವ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂಥ ಕೃಷ್ಣಮೂರ್ತಿ, ಕೃಷ್ಣಮೂರ್ತಿ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ. ಈ ನೋಡೋಕೆ ಬಂದಾಗ ಇದೇ ಹಾಡಾಡಿದ್ರ ನೀವು? ಸೊ ಫ್ಲಾಟ್ ಅಂತ ಹಾಡಿಗೆ ಮನಮೋಹನ್. ಓಕೆ, ಸೊ ಕೃಷ್ಣ ಅದು ಯೋಚನೆ ಎಲ್ಲ ಹಾಡಂದ ತಕ್ಷಣ ಯಾವ ತಲೆಗೆ ಬರುತ್ತೆ ಅದನ್ನ ಹಾಡಿದ್ರಿ. ಬಟ್ ತುಂಬ ಖುಷಿಯಾಗಿರ್ತೇನೋ ಅನಿಸುತ್ತೆ, ನೋಡಿ ಹಾಡುತ್ತಿದ್ದಾಳಲ್ಲ ಇವಳು. ಆಗಿದ್ದಕ್ಕೇನೆ ಹ್ಞೂ ಅಂದಿದ್ದಾರೆ. ಎನಿವೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಜೊತೆ ಮಾತಾಡೋದಕ್ಕೆ. ಆ್ಯಂಡ್ ನಿಮ್ಮ ಸಂಸಾರ, ನಿಮ್ಮ ಖುಷಿ ಇದೇ ಥರ ಇರಲಿ. ಆ್ಯಂಡ್ ಇನ್ನೂ ಸಾಕಷ್ಟು ಸಂಗೀತಗಳನ್ನು, ಸಾಕಷ್ಟು ಹಾಡುಗಳನ್ನು ನಮಗೆ ಕೊಡಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್. ನಾನು ಒಂದೇ ಒಂದು ಕೊನೆ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬಂದು ಆ ಡಿಫ್ರೆನ್ಸ್ ನನಗೆ ಗೊತ್ತಾಗಿಲ್ಲ. ನನ್ನ ಫ್ರೀಡಮ್, ನನ್ನ ಫ್ರೀಡಮ್ ನನ್ನ ಹತ್ರ ನಿಜ ಸಂಪೂರ್ಣವಾಗಿದೆ. ಇದು ಬಹಳ ಇದು ತುಂಬ ಮುಖ್ಯ ಪ್ರತಿಯೊಬ್ಬ ಹೆಣ್ಮಗಳಿಗೂ ಕೂಡ. ಗಂಡನ ಮನೆ ತವ್ರ ಮನೆ ಅಂತ ಅದು ಕೂಡ ತವ್ರ ಮನೆಯೇ ಆಗಿಬಿಟ್ರೆ ಪ್ರತಿ ಹೆಣ್ಮಗಳು ಅಂದ್ಕೊಂಡಿದ್ದನ್ನು ಸಾಧಿಸೋಕ್ಕೇನು ಕಷ್ಟನೇ ಆಗಲ್ಲ. ನೀವೇ ಎಕ್ಸಾಂಪಲ್ ಆಗಲ್ಲ. ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆ ಮಾತಾಡೋದು. ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಸಂಗೀತ ಕಟ್ಟಿ ತಮ್ಮ ಮದುವೆಯ ಮಧುರ ಕ್ಷಣಗಳನ್ನ, ನೆನಪುಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ತುಂಬಾ ಖುಷಿಯಾಗಿದ್ದೀನಿ ಅಂತಂದರು. ಸೊ ಸುಖಿ ದಾಂಪತ್ಯಕ್ಕೆ ಮತ್ತೇನು ಬೇಡ, ಹೊಂದಾಣಿಕೆ ಮುಖ್ಯ, ಗಂಡ ಹೆಂಡತಿ ಇರಲಿ ಅಂತ ಹೇಳ್ತಾ ಇದ್ರು. ಸೊ ಹೀಗೇನೆ ಮುಂದಿನ ವಾರ ಮತ್ತೊಬ್ಬ ಸೆಲೆಬ್ರಿಟಿಯ ಅವರ ಮದುವೆಯ ಮಧುರ ಕ್ಷಣಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಸೊ ಯಾರು ಅಂತ ನೀವು ಕಾಯ್ತಾರಿ. ನೇರದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.